ಆಂಬ್ಯುಲೆನ್ಸ್ ಇಲ್ಲದೆ ನನ್ನ ಮಗ ಒದ್ದಾಡಿ ಸತ್ತಿದ್ದಾನೆ. ಅದೇ ಆಂಬ್ಯುಲೆನ್ಸ್ ಇದ್ದಿದ್ರೆ ಮಗ ಉಳಿತಿರ್ಲಿಲ್ವಾ? ಸಿಎಂ ಡಿಸಿಎಂ ವಿರುದ್ಧ ಭೂಮಿ ತಂದೆ ಲಕ್ಷ್ಮಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಆಂಬ್ಯುಲೆನ್ಸ್ ಸಿಗ್ಲಿಲ್ಲ, ಇವರಿಗೆ ಆ ಸ್ಥಾನದಲ್ಲಿ ಕೂರೋದಕ್ಕೆ ಯೋಗ್ಯತೆ ಇಲ್ಲ. ಅವ್ರ ಮಕ್ಕಳು ಮೊಮ್ಮಕ್ಕಳಿಗಾಗಿ ಕಾರ್ಯಕ್ರಮ ಮಾಡಿದ್ರು, ನಮ್ಮ ಮಕ್ಕಳು ಬೀದಿಲಿ ಸಾಯ್ತಾ ಇದ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೃತ ಭೂಮಿಕ್ ತಂದೆ. ನೋಡಿ, ನೀವು ಒಂದು ಕಡೆ ನೋಡ್ತಾ ಇದ್ದೀರಲ್ಲ, ಅದು ಭೂಮಿಕನ್ನ ಉಳಿಸ್ಕೊಳ್ಳೋದಕ್ಕೆ ಅಲ್ಲೇ ಇದ್ದಂಥವ್ರು ಪ್ರಯತ್ನ ಪಟ್ಟಿರೋದು. ಕೊನೆಯ ಕ್ಷಣದ ವಿಡಿಯೋ ಇದು. ಆಂಬ್ಯುಲೆನ್ಸ್ ಬಂದಿದ್ದಿದ್ರೆ ಮಗ ಬದುಕುಳಿತಾ ಇದ್ದ. ಲಕ್ಷಗಟ್ಟಲೆ ಟ್ಯಾಕ್ಸ್ ಕಟ್ತೀನಿ ನಾನು, ನನ್ನ ಮಗಂಗೆ ಅದೇ ದುಡ್ಡಲ್ಲಿ ಆಂಬ್ಯುಲೆನ್ಸ್ ಕೊಡ್ಸಿದ್ರು ಆಗ್ತಾ ಇತ್ತು, ತರಿಸಿದ್ರೆ ಆಗ್ತಾ ಇತ್ತು ಅಂತ ತಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇದು ಕೊನೆಯ ಕ್ಷಣದ ವಿಡಿಯೋ. ಒಂದು ಭಾಗದಲ್ಲಿ ನೋಡ್ತಾ ಇರೋದು ಭೂಮಿಕನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ, ಮತ್ತೊಂದು ಕಡೆಯಲ್ಲಿ ಮಣ್ಣಲ್ಲಿ ಮಣ್ಣಾಗಿರುವಂತ ಭೂಮಿಕನ ಸಮಾಧಿಯ ಮೇಲೆ ಮಲಗಿ ತಂದೆ ರೋಧಿಸ್ತಾ ಇರುವಂತಹ ದೃಶ್ಯ. ಎದ್ದು ರಾತ್ರಿ ಎದ್ದು ಅಣ್ಣಗೆ ಏನಾರು ತಗೊಂಡೋಗಿ ಕೊಡೋ ಅಂದ್ರೆ ಕಾಫಿ ನೀರು ಟೀ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದ ಅವನಿಗೆ, ಅವನ ರೂಮಿಗೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಇವನು, ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಅವನು. ಏನ್ ಮಾಡೋದು ಇವಾಗ? ಅದೇ ಅನ್ಕೊಂತ ಇದ್ದೀನಿ. ಅವನಿಗೋಸ್ಕರ ಅವನಿಷ್ಟದ ಪ್ರಕಾರ ಮನೆ ಕಟ್ಟಿ ಕೊಟ್ಟೆ, ಅವನಿಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕು ಹಂಗೆಲ್ಲ ಮಾಡಿಕೊಟ್ಟಿದ್ದೆ. ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರು ಕಿತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡೋದೀಗ? ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಅಮ್ಮ 20 ವರ್ಷ ಆದ್ರೂ ತುತ್ತು ಅನ್ನ ತಿಂದು ಸಾಕ್ಸ್ತಾ ಇದ್ದವಳು. ಇವಾಗನು ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಲು ಅವಳು. ಅಷ್ಟು ಮುದ್ದು ಮಾಡಿ ಸಾಕಿದ್ದು. ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ. ಅವ್ರನ್ನ ದೂರದ್ರಲ್ಲಿ, ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ, ಇವ್ರದನ್ನ ಮುಚ್ಚಾಕೋದಕ್ಕೋಸ್ಕರ, ಸರ್ಕಾರ ಇವ್ರದನ್ನ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ? ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸೋದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ರು. ನನ್ನ ಮಕ್ಕಳು ಎಲ್ಲ ಸತ್ತಿದ್ರು, 11 ಮಕ್ಕಳು ಸತ್ತಿದ್ರು. ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರು. ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಜನಪ್ರತಿನಿಧಿಗಳು ನಮಗೆ ಬೇಕಾ? 20 ವರ್ಷದ ಮಗನ ಕಳ್ಕೊಂಡಿದ್ದೀನಲ್ಲ ನಾನು. ಇಷ್ಟ ನೋಡಿದಿರ ಅಲ್ಲಿ ಹಿಂದೆ ನೋಡಿ, ನಾನು ಅವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ತೋಟ ಮಾಡಿ ಮನೆ ಕಟ್ಟಿ ಏನೇನೆಲ್ಲ ಕನ್ಸು ಕಂಡ್ಕೊಂಡು ಎಲ್ಲ ಮಾಡ್ಕೊಂಡು